ಎಲ್ಲರಿಗೂ ಕೂಡ ನಮಸ್ಕಾರ. ಇದರಲ್ಲಿ ಒಟ್ಟು 5 ಒಗಟುಗಳನ್ನು ಕೇಳಲಾಗಿದೆ. ಉತ್ತರ ಗೊತ್ತಿರುವವರು ಕಾಮೆಂಟ್ ಬಾಕ್ಸ್ ಮೂಲಕ ನಮಗೆ ಉತ್ತರವನ್ನು ತಿಳಿಸಬಹುದು. ಬನ್ನಿ, ಮೊದಲನೆಯ ಪ್ರಶ್ನೆ ಏನಿದೆ ಎಂಬುದನ್ನು ನೋಡೋಣ. ಹುಟ್ಟುತ್ತಲೇ ಗಮನಿಸುತ್ತೇನೆ. ಏನಿರ್ಬೋದು ಇದಕ್ಕೆ ಉತ್ತರ ಏನಾದರೂ ಗೊತ್ತಿದ್ರೆ ಕಾಮೆಂಟ್ ಬಾಕ್ಸ್ ಮೂಲಕ ನಮಗೆ ಉತ್ತರವನ್ನು ತಿಳಿಸಿ. ಮತ್ತೊಮ್ಮೆ ಪ್ರಶ್ನೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಹುಟ್ಟುತ್ತಲೇ ಗಮನಿಸುತ್ತೇನೆ. ಬನ್ನಿ, ಇದಕ್ಕೆ ಸರಿಯಾದ ಉತ್ತರ ಏನಿರ್ಬೋದು ಅಂತ ಹೇಳಿ ನೋಡ್ಕೊಂಡು ಬರೋಣ. ಇದಕ್ಕೆ ಸರಿಯಾದ ಉತ್ತರ ಕೊತ್ತಂಬರಿ. ಹುಟ್ಟುತ್ತಲೇ ಗಮನಿಸುತ್ತೇನೆ. ಉತ್ತರ ಕೊತ್ತಂಬರಿ. ಬನ್ನಿ, ಮುಂದಿನ ಒಗಟು ಏನಿದೆ ಎಂಬುದನ್ನು ನೋಡೋಣ. ಮುಂದಿನ ಒಗಟು 2ನೆಯ ಒಗಟು. ಕೆಂಬಣ್ಣದ ಆಕಳು ಕೆರೆಯಲ್ಲಿ ಈಜುತ್ತದೆ. ಏನಿರ್ಬೋದು ಇದಕ್ಕೆ ಉತ್ತರ? ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಕ್ವಶನು. ಏನಿರ್ಬೋದು ಅಂತ ಹೇಳಿ ಯೋಚನೆ ಮಾಡಿ. ಉತ್ತರ ಗೊತ್ತಾಗಬಹುದು. ಮತ್ತೊಮ್ಮೆ ಪ್ರಶ್ನೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಕೆಂಬಣ್ಣದ ಆಕಳು ಕೆರೆಯಲ್ಲಿ ಈಜುತ್ತದೆ. ಏನಿರ್ಬೋದು ಇದಕ್ಕೆ ಉತ್ತರ? ಯೋಚನೆ ಮಾಡಿ. ಉತ್ತರ ಏನಾದರೂ ಗೊತ್ತಾದರೆ ಕಾಮೆಂಟ್ ಬಾಕ್ಸ್ ಮೂಲಕ ನಮಗೆ ಉತ್ತರವನ್ನು ತಿಳಿಸಿ. ಬನ್ನಿ, ಇದಕ್ಕೆ ಸರಿಯಾದ ಉತ್ತರ ಏನಿರ್ಬೋದು ಅಂತ ನೋಡೋಣ. ಇದಕ್ಕೆ ಸರಿಯಾದಂತಹ ಉತ್ತರ ಕಡುಬು. ಕೆಂಬಣ್ಣದ ಆಕಳು ಕೆರೆಯಲ್ಲಿ ಈಜುತ್ತದೆ. ಉತ್ತರ ಕಡುಬು. ಬನ್ನಿ, ಮುಂದಿನ ಇಂಟ್ರೆಸ್ಟಿಂಗ್ ಆದಂತಹ ಒಗಟು ಏನಿದೆ ಎಂಬುದನ್ನು ನೋಡೋಣ. ಮುಂದಿನ ಒಗಟು 3ನೆಯ ಒಗಟು. ಬಂಗಾರದ ಬಣ್ಣ ನೆಡಸಣ್ಣ, ಮುಟ್ಟಲು ಹೋದರೆ ಕಡಿಯಣ್ಣ. ಏನಿರ್ಬೋದು ಇದಕ್ಕೆ ಉತ್ತರ? ಮತ್ತೊಮ್ಮೆ ಪ್ರಶ್ನೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಬಂಗಾರದ ಬಣ್ಣ ನೆಡಸಣ್ಣ, ಮುಟ್ಟಲು ಹೋದರೆ ಕಡಿಯಣ್ಣ. ಏನಿರ್ಬೋದು ಇದಕ್ಕೆ ಉತ್ತರ? ಯೋಚನೆ ಮಾಡಿ. ಉತ್ತರ ಗೊತ್ತಿರುವವರು ಕಾಮೆಂಟ್ ಬಾಕ್ಸ್ ಮೂಲಕ ನಮಗೆ ಉತ್ತರವನ್ನು ತಿಳಿಸಿ. ಬನ್ನಿ, ಇದಕ್ಕೆ ಸರಿಯಾದಂತಹ ಉತ್ತರ ಏನಿರ್ಬೋದು? ನೀವು ಅಂದ್ಕೊಂಡಿರುವಂತಹ ಉತ್ತರ ಸರಿನಾ ಅಥವಾ ತಪ್ಪಾ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಇದಕ್ಕೆ ಸರಿಯಾದಂತಹ ಉತ್ತರ ಕಣಜದ ಹುಳು. ಬಂಗಾರದ ಬಣ್ಣ ನೆಡಸಣ್ಣ, ಮುಟ್ಟಲು ಹೋದರೆ ಕಡಿಯಣ್ಣ. ಉತ್ತರ ಕಣಜದ ಹುಳು. ಬನ್ನಿ, ಮುಂದಿನ 4ನೆಯ ಒಗಟು ಏನಿದೆ ಎಂಬುದನ್ನು ನೋಡ್ಕೊಂಡು ಬರೋಣ. ಆಗ ಹುಡುಗರು ಹೊಡಿತಾ ಇದ್ದರೆ ಹುಡುಗಿಯರು ಕಿರುಚುತ್ತಾ ಇದ್ದರು. ಆದರೆ ಇವಾಗ ಹುಡುಗಿಯರು ಹೊಡಿತಾ ಇದ್ದರೆ ಹುಡುಗರು ಕಿರುಚುತ್ತಾ ಇರುತ್ತಾರೆ. ಏನಿರ್ಬೋದು ಇದಕ್ಕೆ? ಮತ್ತೊಮ್ಮೆ ಪ್ರಶ್ನೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಆಗ ಹುಡುಗರು ಹೊಡಿತಾ ಇದ್ದರೆ ಹುಡುಗಿಯರು ಕಿರುತ್ತಾ ಇದ್ದರು. ಈಗ ಹುಡುಗಿಯರು ಹೊಡಿತಾ ಇದ್ದರೆ ಹುಡುಗರು ಕಿರ್ತಾ ಇರ್ತಾರೆ. ಏನಿರ್ಬೋದು ನೋಡೋಣ. ಇದಕ್ಕೆ ಉತ್ತರವನ್ನು ಕಮೆಂಟ್ ಮಾಡಿ. ಬನ್ನಿ, ಇದಕ್ಕೆ ಸರಿಯಾದಂತಹ ಉತ್ತರ ಏನಿರಬಹುದು ಅನ್ನೋದನ್ನು ಒಮ್ಮೆ ನಾವೇ ನೋಡ್ಕೊಂಡು ಬರೋಣ. ಇದಕ್ಕೆ ಸರಿಯಾದ ಉತ್ತರ ವಿಸಿಲ್. ಆಗ ಹುಡುಗರು ಹೊಡಿತಾ ಇದ್ದರೆ ಹುಡುಗಿಯರು ಕಿರುಚುತ್ತಾ ಇದ್ದರು. ಆದರೆ ಇವಾಗ ಹುಡುಗಿಯರು ಹೊಡಿತಾ ಇದ್ದರೆ ಹುಡುಗರು ಕಿರುಚುತ್ತಾ ಇರುತ್ತಾರೆ. ಉತ್ತರ ವಿಸಿಲ್. ಬನ್ನಿ, ಮುಂದಿನ ಕೊನೆಯ ಒಗಟು ಏನಿದೆ ಎಂಬುದನ್ನು ನೋಡೋಣ. ಇದು 5ನೆಯ ಒಗಟು. ಹಸಿರು ಗುಚ್ಚಾದಲ್ಲಿ ಬೆಳ್ಳಿ ಕೋಲು. ಏನಿರ್ಬೋದು ಇದಕ್ಕೆ? ಆಲ್ಮೋಸ್ಟ್ ಇದಕ್ಕೆ ಉತ್ತರ ಎಲ್ರಿಗೂ ಗೊತ್ತಿರ್ಬೋದು ಅಂತ ಹೇಳಿ ಅಂದ್ಕೊತೀನಿ. ಉತ್ತರ ಏನಾದ್ರು ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಹಸಿರು ಗುಚ್ಚಾದಲ್ಲಿ ಬೆಳ್ಳಿ ಕೋಲು. ಬನ್ನಿ, ಇದಕ್ಕೆ ಸರಿಯಾದ ಉತ್ತರ ಏನಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ಒಮ್ಮೆ ನೋಡ್ಕೊಂಡು ಬರೋಣ. ನೀವು ಅಂದ್ಕೊಂಡಿರುವಂತಹ ಉತ್ತರ ಸರಿನಾ ಅಥವಾ ತಪ್ಪಾ, ಅಥವಾ ನೀವು ಕಮೆಂಟ್ ಮಾಡಿರೋ ಉತ್ತರ ಸರಿನಾ ತಪ್ಪಾ ಅನ್ನೋದನ್ನು ನೋಡೋಣ. ಬನ್ನಿ, ಈ ಒಗಟಿಗೆ ಸರಿಯಾದಂತಹ ಉತ್ತರ ಮೂಲಂಗಿ. ಹಸಿರು ಗುಚ್ಚಾದಲ್ಲಿ ಬೆಳ್ಳಿ ಕೋಲು. ಉತ್ತರ ಮೂಲಂಗಿ. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟವಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋವನ್ನು ನೋಡಿದಂತಹ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಚಾನಲ್ ವತಿಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.